ಬಹುಶಃ ಯಾರು ಅರಗಿಸಿಕೊಳ್ಳೋಕೆ ಸಾಧ್ಯ ಇಲ್ಲ. ಅಂಥದ್ದೊಂದು ಭಾವುಕ ಕ್ಷಣವನ್ನು ನಾವೆಲ್ಲ ನೋಡಿದ್ವಿ. ಇದನ್ನ ನೋಡಿದ್ರೆ ಪ್ರತಿಯೊಬ್ಬರು ಕಣ್ಣಲ್ಲೂ ನೀರು ಬರುತ್ತೆ, ದುಃಖ ಆಗತ್ತೆ. ನಾನು ಆಗಲೇ ಮಾತಾಡುವಾಗ ಅದ್ರ ರೀತಿ ನಡ್ಕೊಂಬರುವಾಗ ಹೇಳ್ತಾ ಇದ್ದೆ, ಸೊ ಅಪ್ಪನನ್ನು ಈ ಥರ ಈ ಹಂತದಲ್ಲಿ ತಾನು ನೋಡ್ತೀನಿ ಅಂತ ಆಕೆ ಯಾವತ್ತೂ ಅಂದ್ಕೊಂಡಿರಲ್ಲ ಬಿಡಿ. ಈಗ ಯಾವ ಥರ ಶಪಿಸ್ಬೇಕು ದೇವರನ್ನ? ಮಧ್ಯದಲ್ಲೇ ಅಪ್ಪನನ್ನ ಈ ಥರ ಕರ್ಕೊಂಡ್ಬಿಟ್ಟಿಯಲ್ಲ ಅಂತ ಶಪಿಸ್ಬೇಕಾ? ಅಥವಾ ಅಪ್ಪನಾಗಿ ಒಂದು ಜವಾಬ್ದಾರಿ ಇರುತ್ತಲ್ಲ, ಅದನ್ನು ಪೂರ್ಣಗೊಳಿಸದೆ ಹೋಗ್ಬಿಟ್ಟಲ್ಲ ಅಪ್ಪು ಸರ್ ಅಂತ ಕೇಳಬೇಕಾ ನಾವು? ಯಾವಾಗಲೂ ಅಷ್ಟೇ, ಹೆಣ್ಮಕ್ಳು ಅಂತಂದರೆ ಅಮ್ಮನಕ್ಕಿಂತ ಜಾಸ್ತಿ ಅಪ್ಪನ ಜೊತೆ ಬಾಂಡಿಂಗ್ ಇರುತ್ತೆ. ಒಂದು ಪ್ರೀತಿಯ ಮಗಳ ಕೊನೆಯ ಅಪ್ಪುಗೆ ಈ ದುಃಖವನ್ನ ಭರಿಸೋ ಶಕ್ತಿ ಆ ದೇವರೇ ಕೊಡಬೇಕು. ಯಾಕಂದ್ರೆ ದೇವರೇ ಮೋಸ ಮಾಡಿರೋದು, ದೇವರೇ ಅರ್ಧದಲ್ಲಿ ಅಪ್ಪಸನ್ನ ಕರ್ಕೊಂಡಿರೋದು. ಆ ದೇವರೇ ಶಕ್ತಿ ಕೊಡ್ಬೇಕಷ್ಟೇ. ಈಗ ಎಂತೆಂಥ ಕನಸುಗಳಿದ್ವು, ಫ್ಯೂಚರ್ ಬಗ್ಗೆ ಏನೆಲ್ಲ ಡಿಸ್ಕಷನ್ ಆಗಿತ್ತು, ಈಗಲೂ ಮಾಡ್ತಾರೆ. ಆಗಲ್ಲ, ಅದು ಪೂರ್ತಿ ಆಗಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಆದರೆ ಅಪ್ಪ ಇಲ್ಲದೆ ಅದನ್ನು ಪೂರ್ತಿಗೊಳಿಸಿದಾಗ, ಅಪ್ಪ ಇದ್ದಿದ್ರೆ ಈ ಕ್ಷಣದಲ್ಲಿ ಎಷ್ಟು ಸಂತೋಷ ಪಡ್ತಾ ಇದ್ರು. ಆ ಮೂಮೆಂಟ್ ಚೆರಿಷ್ ಮಾಡೋಕೆ ಇಲ್ವಲ್ಲ ಅಪ್ಪು ಸರ್. ನಾವೆಲ್ಲ ಅಪ್ಪು ಸರ್ ನಮಗೆಲ್ಲ ಪುನೀತ್ ರಾಜ್ಕುಮಾರ್ ಅವರು. ಆದರೆ ಆ ಇಬ್ಬರು ಮಕ್ಕಳ ಪಾಲಿಗೆ ಪ್ರೀತಿ ಅಪ್ಪ ಅಲ್ವಾ? ಬೇರೆಯವ್ರು ಎಷ್ಟೇ ಪ್ರೀತಿ ಕೊಡ್ಬೋದು, ಸಂಬಂಧಗಳಿರ್ಬೋದು, ಚಿಕ್ಕಪ್ಪ ಇದ್ದಾರೆ, ದೊಡ್ಡಪ್ಪ ಇದ್ದಾರೆ, ಚಿಕ್ಕಮ್ಮ ಇದ್ದಾರೆ, ಆದರೆ ಅಪ್ಪ ಯಾವತ್ತಿದ್ರು ಅಪ್ಪ. ಆ ಸ್ಥಾನವನ್ನ ಯಾರಿಗೂ ತುಂಬಕ್ಕಾಗಲ್ಲ. ನೋಡಿ, ಯಾವುದೋ ಒಂದು ಸಣ್ಣ ಆಪರೇಷನ್ ಅಥವಾ ಏನೋ ಒಂದು ಹೆಲ್ತ್ ಎಮರ್ಜೆನ್ಸಿ ಆಯಿತು, ಅಥವಾ ಹೆಲ್ತ್ ಅಪ್ಸೆಟ್ ಆಗಿದ್ದಾರೆ ಅಪ್ಪಂದ್ರು ಅಂದರೆ ಮಕ್ಳಿಗೆ ತಡ್ಕೊಳಕ್ಕೆ ಆಗಲ್ಲ. ಅಂಥದ್ರಲ್ಲಿ ಅಪ್ಪ ಹೋಗ್ಬಿಟ್ಟಿದ್ದಾರೆ, ಮಕ್ಕಳು ಅದು ಹೆಂಗೆ ತಡ್ಕೊಂಡಿದ್ದಾರೋ ಅಥವಾ ಅರ್ಗಿಸ್ಕೊಂಡಿದ್ದಾರೋ, ಇನ್ನು ಅರ್ಗಿಸ್ಕೊಳಕ್ಕಾಗದೇ ಪರಿಸ್ಥಿತಿಲಿ ಅಫ್ಕೋರ್ಸ್ ಇರ್ತಾರೆ. ಇನ್ನು ರಿಯಾಲಿಟಿಗೆ ಬಂದಿರಲ್ಲ ಅವರು. ಅದರಲ್ಲೂ ಧೃತಿ ಅಂತೂ USA ಇಂದ ಆ ಫ್ಲೈಟ್ ಹತ್ತದಾಗಿಂದ ಬಹುಶಃ ಸುದ್ದಿ ಕೇಳಿ ಫ್ಲೈಟ್ ಹತ್ಕೊಂಡು ಜರ್ನಿ ಮಾಡ್ಕೊಂಡು ಬಂದಿದಾರಲ್ಲ, ನೂರಾರು ಆಲೋಚನೆಗಳು ಅಫ್ಕೋರ್ಸ್ ಅವ್ರ ತಲೆಯಲ್ಲಿ ಬಂದಿರುತ್ತೆ. ಆ ಮೆಮೊರೀಸ್, ಅವನ್ ತಳಮಳ ಇರುತ್ತಲ್ಲ, ಮನ್ಸಲ್ಲಿ ಆಗ್ತಾ ಇರುತ್ತಲ್ಲ. ಯಾಕಂದ್ರೆ ಫ್ಲೈಟಲ್ಲಿ ನಿಮ್ಗೆ ಆಪ್ಷನ್ ಇರಲ್ಲ ಫೋನಲ್ಲಿ ಮಾತಾಡೋಕ್ಕೆ, ಅಥವಾ ಟಿ ವಿಲಿ ಏನು ಹೋಗ್ತಾ ಇದೆ, ಅಥವಾ ಹಾಸ್ಪಿಟ್ಲಲ್ಲಿ ಏನಾಯಿತು, ಯಾವ ವಿಜುವಲ್ ಇರಲ್ಲ, ಯಾವ ಫೋಟೋಸ್ ಇರಲ್ಲ, ಯಾರ ಕಾಂಟ್ಯಾಕ್ಟ್ ಇರಲ್ಲ ಫ್ಲೈಟಲ್ಲಿ. ಓ ಗಾಡ್, ನಮಗಂತೂ ಊಹೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಕೈಕಾಲೆಲ್ಲ ನಡುಗುತ್ತೆ. ಈ ಮಗು ಅದು ಹಿಂಗೆಲ್ಲ ತಡ್ಕೊಂಡಿದೆಯೋ, ಆ ದೇವರೇ ಶಕ್ತಿ ಕೊಡಬೇಕು.